प्रदेश के मुरादाबाद में नाबालिग के अपहरण और गैंग रेप का एक मामला सामने आया है। आरोप यह है कि 4 लड़कों ने इस साल 2 जनवरी को नाबालिग का अपहरण किया और 2 महीने तक गैंग रेप किया। इस दौरान लड़के हाथ पर लिखे ओम को तेजाब से जलाने और जबरन गोमांस खिलाने का भी उन पर आरोप लगा है। मामला सामने आने के बाद हिंदू संगठन के कार्यकर्ताओं ने थाने पहुंचकर विरोध प्रदर्शन किया। पुलिस ने चारों आरोपियों सलमान, जुबेर, राशिद और आरिफ के खिलाफ गंभीर धाराओं में मुकदमा दर्ज किया है। सलमान नाम के आरोपी को पुलिस ने गिरफ्तार कर लिया है, लेकिन बाकी 3 आरोपी अभी फरार बताए जा रहे हैं। देखिए, दिनांक 3 मार्च को यहाँ पे एक थाना भगतपुर में तहरीर प्राप्त हुई है, जिसमें कि बताया गया कि एक नाबालिग लड़की है, जिसके साथ में जब वो अपने बाजार में गई हुई थी तो उसको 4 लोग जबरदस्ती लेके गए एवं उसके साथ में बलात्कार किया। तुरंत ही हमने थाना भगतपुर में इसमें FIR रजिस्टर कर ली है। उसमें से एक आरोपी को पकड़ लिया गया है, उसको जेल भेज दिया गया है एवं उसमें आगे की कार्रवाई की जा रही है। ಜೈ ಶ್ರೀರಾಮ್ ಸ್ನೇಹಿತರೆ, ನೋಡ್ಕೊ ಬಂದ್ರಲ್ಲ ಈ ವಿಡಿಯೋ. ಸೊ ಈ ಹುಡುಗಿ ಏನಿದೆ, ಹುಡುಗಿನ ಬಂದ್ಬಿಟ್ಟು ಜನವರಿ 2ನೇ ತಾರೀಕು ಅವರು ಕಿಡ್ನಾಪ್ ಮಾಡ್ತಾರೆ. 14 ವರ್ಷ ಇನ್ನೂ ಮಗುಗೆ. ಆ ಕಂಪ್ಲೇಂಟ್ ಅಥವಾ FIR ನಲ್ಲಿ ಏನೆಲ್ಲ ಫೈಲ್ ಆಗಿದೆ ಅನ್ನೋ ಮಾಹಿತಿ ಅಂದ್ರೆ, ಸೊ ಇವರು ಕಿಡ್ನಾಪ್ ಮಾಡಿದ್ಮೇಲೆ ಆ ಹುಡುಗಿಗೆ ಮತ್ತು ಪದಾರ್ಥವನ್ನು ಕೊಟ್ಟು ಕಾರಿನಲ್ಲಿ ಕಿಡ್ನಾಪ್ ಮಾಡಿ ಒಂದು ರೂಮಿನಲ್ಲಿ 2 ತಿಂಗಳ ಕಾಲ ಸೆಕ್ಸುವಲ್ ಆಗಿ ಟಾರ್ಚರ್ ಕೊಡ್ತಾರೆ. ಸೊ ಇಲ್ಲಿ FIR ಅಲ್ಲಿ ಇನ್ನೂ ಫೈಲ್ ಆಗಿರೋ ಅಂಶಗಳೇನು ಅಂದರೆ, ಅದರಲ್ಲಿ ಈಕೆಗೆ ಯಾವಾಗ ಪ್ರಜ್ಞಾಶಕ್ತಿ ಬರುತ್ತೆ, ಆವಾಗ ಹೊಟ್ಟೆ ಹಸಿದಾಗ ಊಟ ಕೇಳಿದಾಗ ಈಕೆಗೆ ದನದ ಮಾಂಸವನ್ನು ಅಥವಾ ಗೋಮಾಂಸವನ್ನು ಮತ್ತು ಖಾರ ಬೀಫನ್ನು ಕೊಡ್ತಾ ಇರ್ತಾರೆ. ಸೊ ಇಲ್ಲಿ ಇವ್ರು ಏನು ಕೊಡ್ತಾರೆ, ಈ ಮಾಂಸನ ಇದನ್ನು ಬಂದ್ಬಿಟ್ಟು ಆ ಹುಡುಗಿ ನನಗೆ ಬೇಡ ಅಂದರೆ ಬಲವಂತವಾಗಿ ತಿನ್ನಿಸ್ತಾರಂತೆ, ಭಯ ಇಕ್ಸಿ ಆ ರೀತಿಯೆಲ್ಲ ತಿನ್ನಿಸ್ತಾರಂತೆ. ಅದೇ ರೀತಿಯಲ್ಲಿ ಆ ಬಾಲಕಿಯ ಕೈಯಲ್ಲಿ, ಆ ಸಂತ್ರಸ್ತೆಯ ಕೈಯಲ್ಲಿ ಓಮನ್ನ ಟ್ಯಾಟೂ ಇದ್ದರೆ ಆ ಓಮನ್ನ ಟ್ಯಾಟೂನ ಆ್ಯಸಿಡ್ ಹಾಕಿ ಸುಡ್ತಾರಂತೆ. ಮತ್ತು ಇದ್ರ ಜೊತೆಯಲ್ಲಿ ಬಂದ್ಬಿಟ್ಟು ಆ ಹುಡುಗಿ ಹತ್ರ ಆ ಯಾರು ಆರೋಪಿ ಇದ್ದಾರಲ್ಲ ಅವನೇ ಖುದ್ದು ಹೇಳಿದಾನಂತೆ, ನಾನು ಈ ರೀತಿ ತುಂಬ ಜಿಹಾದಿಗಳು ಮಾಡಿದ್ದೀನಿ, ಈ ಜಿಹಾದಿಗಳು ಮಾಡೋದ್ರಿಂದ ನನಗೆ ಜನ್ನತ್ ಸಿಗುತ್ತೆ, ಅಂದರೆ ಸ್ವರ್ಗ ಸಿಗುತ್ತೆ, ಇದರಿಂದ ನನಗೆ ಸಾಕಷ್ಟು ಹಣ ಬರುತ್ತೆ ಅಂತ ಅವನೇ ಹೇಳಿದಾನಂತೆ. ಸೊ ಈ ರೀತಿಯೆಲ್ಲ ಹುಡುಗಿನ ಟಾರ್ಚರ್ ಮಾಡಿದ್ದಾರೆ. ಮತ್ತೆ ಬಂದ್ಬಿಟ್ಟು ಇಲ್ಲಿ ಕೆಲವ್ರು ಹೇಳ್ತಾರೆ, ಈ ಪ್ರತಿ ವರ್ಗದಲ್ಲೂ ರೇಪ್ ನಡೆಯುತ್ತೆ, ಪ್ರತಿ ವರ್ಗದಲ್ಲೂ ರೇಪಿಸ್ಟ್ಗಳು. ಎಸ್, ರೇಪಿಸ್ಟ್ಗಳಿದ್ದಾರೆ, ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ, ಅವ್ರು ಸರಿ ಅಂತಲೂ ನಾನು ಹೇಳ್ತಾ ಇಲ್ಲ. ಬಟ್ ಇಲ್ಲಿ ಕಾಮದಿಂದ ರೇಪ್ ಮಾಡೋದಕ್ಕೂ ಈ ಇನ್ಫ್ಲೂಯೆನ್ಸ್ ಆಗಿ ಜನ್ನತ್ ಸಿಗುತ್ತೆ ಇಲ್ಲ ದುಡ್ಡು ಬರುತ್ತೆ ಅಂತ ಮಾಡೋದಕ್ಕೂ ಎರಡಕ್ಕೂ ತುಂಬ ವ್ಯತ್ಯಾಸ ಇದೆ. ಅರ್ಥ ಆಯ್ತಾ? ಸೊ ಇಲ್ಲಿ ಅರ್ಥ ಮಾಡ್ಕೊಳ್ಳಿ, ಯಾರ್ಯಾರು ಇದ್ದೀರಲ್ಲ, ಹಿಂದುಳಿದವರಾಗಲಿ ಮೇಲ್ವರ್ಗದವರಾಗಲಿ, ಹಿಂದೂಗಳು ಯಾರಂತ ಇದ್ದೀರೋ ದಯವಿಟ್ಟು ನಿಮ್ಮ ಹೆಣ್ಮಕ್ಳನ್ನ ಜಾಗೃತಿಯಿಂದ ನೋಡ್ಕೊಳ್ಳಿ. ಇಲ್ಲ, ಜೈ ಶ್ರೀರಾಮ.